ಈ ವಾರದಲ್ಲಿ ನಾಮಿನೇಷನ್ನಲ್ಲಿ 6 ಜನ ಆಯ್ಕೆಯಾಗಿದ್ದಾರೆ. ಕ್ಯಾಪ್ಟನ್ಸಿ ಓಟದಲ್ಲಿ 4 ಜನ ಆಯ್ಕೆಯಾಗಿದ್ದಾರೆ. ಅದರ ಪ್ರಕಾರವಾಗಿ ಚೈತ್ರ ಕುಂದಾಪುರ, ರಜತ್ ಕಿಶನ್, ಧನುಷ್ ಗೌಡ, ಅಶ್ವಿನಿ ಗೌಡ, ಮಾಳು ನಿಪ್ನಾಳ್ ಹಾಗೂ ಸ್ಪಂದನ ಸೋಮಣ್ಣ ಅವರು ನಾಮಿನೇಷನ್ನಲ್ಲಿ ಆಯ್ಕೆಯಾದರೆ ಕಾವ್ಯ ಗಿಲ್ಲಿ ಜೋಡಿ ಹಾಗೂ ರಘು ಮತ್ತು ಸೂರಜ್ ಸಿಂಗ್ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಆಯ್ಕೆಯಾಗಿದ್ದು ಕ್ಯಾಪ್ಟನ್ಸಿಯ ಟಾಸ್ಕ್ಗಳು ನಡೀತಾ ಇದ್ದಾವೆ. ಇವೆಲ್ಲಕ್ಕೆ ಮುಖ್ಯ ಕಾರಣ ಅಂದರೆ ಈ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಬ್ಬರನ್ನು ಜೋಡಿ ಎಲಿಮಿನೇಟ್ ಆಗಿ ಮನೆಗೆ ಕಳಿಸಲಾಗಿತ್ತು. ಆದರೆ ಅವ್ರನ್ನ ಮನೆಗೆ ಕಳಿಸಿದೆ ಸೀಕ್ರೆಟ್ ರೂಮ್ನಲ್ಲಿ 4-5 ದಿನಗಳಿಂದ ಇಟ್ಟು ಅವ್ರ ಮುಖಾಂತರವಾಗಿ ಈ ಬಿಗ್ ಬಾಸ್ನ ಮನೆಯವರು ಯಾವ ರೀತಿ ಆಟ ಆಡಬೇಕು, ಯಾರ್ಯಾರನ್ನ ಯಾವ ಟೀಮ್ನಲ್ಲಿ ಹಾಕಬೇಕು, ಯಾರ್ಯಾರಿಗೆ ಯಾವ ಟಾಸ್ಕ್ ಕೊಡಬೇಕು, ಯಾವ ಟೀಮ್ನಲ್ಲಿ ಯಾರನ್ನ ಹಾಕಬೇಕು ಅನ್ನುವಂಥ ನಿರ್ಣಯಗಳನ್ನು ಇವ್ರ ಮುಖಾಂತರವಾಗಿ ಮಾಡಿಸ್ತಾ ಇದ್ರು ಅಂತಲೇ ಹೇಳ್ಬೋದು ವೀಕ್ಷಕರು. ಯಾಕಂದರೆ ಅವರಿಬ್ಬರು ಎಲಿಮಿನೇಟ್ ಆದಾಗ ನಾನು ಹೇಳಿದ್ದೆ ಅವರು ಎಲಿಮಿನೇಟ್ ಆಗಿಲ್ಲ, ಸೀಕ್ರೆಟ್ ರೂಮ್ನಲ್ಲಿದ್ದಾರೆ. ಮುಂದೆ ಬರುವಂಥ ಎಲ್ಲ ನಾಮಿನೇಷನ್ ಪ್ರಕ್ರಿಯೆಗಳಲ್ಲಿ ಎಲ್ಲ ರೀತಿಯಿಂದ ಇವರು ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಅವರೇ ಎಲ್ಲ ನಿರ್ಣಯಗಳನ್ನು ಮಾಡಲಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೆ. ಬಿಗ್ ಬಾಸ್ ಕೂಡ ಇವರಿಬ್ಬರನ್ನು ಕೇಳಿ ಎಲ್ಲ ನಿರ್ಣಯಗಳನ್ನು ಮಾಡ್ತಾ ಇದ್ರು. ಈ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವ್ ಅಂತವ್ರು ಏನು ನಿರ್ಣಯ ಮಾಡ್ತಿದ್ರು, ಏನು ಚರ್ಚೆ ಮಾಡಿ ಒಮ್ಮತದಿಂದ ಯಾವ ಅಭಿಪ್ರಾಯವನ್ನು ಬಿಗ್ ಬಾಸ್ನವ್ರ ಹತ್ರ ಹೇಳ್ತಾ ಇದ್ರು, ಆ ಸೀಕ್ರೆಟ್ ರೂಮ್ನಿಂದನೇ ಈ ಬಿಗ್ ಬಾಸ್ ಮನೆಯ ಮಂದಿಗೆ ಟಾಸ್ಕ್ಗಳನ್ನು ಚಟುವಟಿಕೆಗಳನ್ನು ಕೊಳ್ಳಾಗ್ತಾ ಇತ್ತು. ಅದೇ ರೀತಿಯಾಗಿ ಇವತ್ತು 6 ಜನ ನಾಮಿನೇಟ್ ಕೂಡ ಆಗಿದ್ದಾರೆ. 4 ಜನ ಕ್ಯಾಪ್ಟನ್ಸಿ ಓಟದಲ್ಲಿ ಕೂಡ ಆಯ್ಕೆ ಆಗಿದ್ದಾರೆ. ಹಾಗೂ ಶುಕ್ರವಾರದ ಎಪಿಸೋಡ್ನಲ್ಲಿ ಇವರಿಬ್ಬರು ಮತ್ತೆ ಮನೆಗೆ ಎಂಟ್ರಿ ಪಡೆಯೋದು ಖಚಿತ ಎನ್ನುವಂಥ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಯಾಕಂದರೆ ಅವರು ಎವಿಕ್ಟ್ ಆಗಿ ಹೋಗಿಲ್ಲ. ಯಾರ್ಯಾರನ್ನ ಎವಿಕ್ಟ್ ಮಾಡಬೇಕು, ಯಾರ್ಯಾರನ್ನ ನಾಮಿನೇಟ್ ಮಾಡಬೇಕು, ಯಾರ್ಯಾರನ್ನ ಕ್ಯಾಪ್ಟನ್ಸಿ ಓಟದಲ್ಲಿ ಇಡಬೇಕು, ಯಾರ್ಯಾರ ವ್ಯಕ್ತಿತ್ವ ಹೇಗೆ, ಹಾಗೂ ತಾವು ಹೊರಗೆ ಹೋದ್ಮೇಲೆ ತಮ್ಮ ಬಗ್ಗೆ ಯಾರು ಯಾವ ರೀತಿ ಮಾತಾಡಿಕೊಂಡ್ರು, ಅವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಒಳಗಡೆ ಅನ್ನುವಂಥದ್ದನ್ನು ಸೀಕ್ರೆಟ್ ರೂಮ್ನಲ್ಲಿ ಕೂತ್ಕೊಂಡು ಎಲ್ಲ ಚಟುವಟಿಕೆಗಳನ್ನು ನೋಡ್ತಾ ಇದ್ರು. ಎಲ್ಲ ಆಟವನ್ನು ನೋಡಿ ರಂಜಿಸ್ತಾ ಇದ್ದರು ಅಂತಲೇ ಹೇಳ್ಬೋದು ವೀಕ್ಷಕರೇ. ಒಂದು ಅರ್ಥದಲ್ಲಿ ನೋಡಿದರೆ ಬಿಗ್ ಬಾಸ್ ಮನೆಯವರು TV ಆದರೆ ಇವರಿಬ್ಬರು ರಿಮೋಟ್ ಕಂಟ್ರೋಲ್ ಆಗಿದ್ರು ಬಿಗ್ ಬಾಸ್ ಅಂತಲೇ ಹೇಳ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ವೀಕ್ಷಕರೇ.